ಭಾವನಾ ಅವರು IVF ಮೂಲಕ ಸಿಂಗಲ್ ಪೇರೆಂಟ್ ನಿರ್ಧಾರ ತಗೊಂಡ್ರು. ಅದು ಸಾಮಾಜಿಕ ವಲಯದಲ್ಲಿ ಒಂದು ದೊಡ್ಡ ಚರ್ಚೆ ಹುಟ್ಟುಹಾಕಿದೆ. ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಯಾಕೆಂದರೆ ಯಾವುದೇ ಒಂದು ಮಹಿಳೆ ಅಥವಾ ಒಂದು ವ್ಯಕ್ತಿ ಅವ್ರ ನೆಕ್ಸ್ಟ್ ಜನ್ರೇಷನ್ ಅವ್ರ ಮೂಲಕ ಬರಬೇಕು ಅಂತ ಇಷ್ಟಪಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಅದು ಅವ್ರಿಷ್ಟ. ಇವಾಗ ಹಸುಗಳಿಗೂ ಅದೇ ರೀತಿ ಮಾಡ್ಕೊಂಬಂದಿರಲ್ಲ IVFನ. ಅನೇಕ ಇದೇನಾಗುತ್ತೆ, ನಾವು ತಿನ್ನೋ ಫುಡ್ಡಿಂದ ಮತ್ತು ನಮ್ಮ ಅನೇಕ ಪ್ರಾಬ್ಲಮ್ಗಳಿಂದ ಅವ್ರು ವೈಯಕ್ತಿಕವಾಗಿ ಅನೇಕರು ಪಾಪ ಈ ರೀತಿ ನಿರ್ಧಾರಗಳನ್ನ ತಗೊಳ್ತಾರೆ. ಇದು ಇವತ್ತಿಂದ ಅಲ್ಲ, ತ್ರೇತಾಯುಗ, ಕೃತಯುಗ, ದ್ವಾಪರ ಯುಗ ಎಲ್ಲ ಯುಗಗಳಿಂದನೂ ಬೇರೆ ಬೇರೆ ರೀತಿ ಬಂದಿತ್ತು. ಇವಾಗ ನೀವು ಕೇಳಿದ್ರೆ ಪಾರ್ವತಿ ದೇವಿಗೆ ಯಾಕೆ ನೀನು ಷಣ್ಮುಖನ್ಗೆ ನೀನೇ ಜನ್ಮ ಕೊಡಲಿಲ್ಲ, ಹೊಟ್ಟೆಲಿ ಹುಟ್ಟಿಸ್ಕೊಂಡು ಬೇರೆ ರೀತಿ ಯಾಕೆ ಕೊಡಿಸ್ದೆ 6 ಜನ ಸ್ತ್ರೀಯರಿಂದ ಅಂತ ಹೇಳಿದ್ರೆ ಅದಕ್ಕೆ ಎಲ್ಲಿದೆ ಆನ್ಸರ್? ಅದೇ ರೀತಿ ನೀವು ಮಹಾಲಕ್ಷ್ಮಿಗೆ ಯಾಕೆ ನೀನು ಮಕ್ಕಳೇ ಮಾಡ್ಕೊಳ್ಳಿಲ್ಲ ಅಂತ ಕೇಳಿದ್ರೆ ಎಲ್ಲಿದೆ ಆನ್ಸರು? ಗಣೇಶನ್ ಯಾಕೆ ಶಕ್ತಿಲೇ ಮಾಡಿದೆ ನೀನೇ ಹುಟ್ಟಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಕುಂತಿಗೆ ಯಾಕೆ ಸೂರ್ಯನಿಂದ ನೀನು ಪಡ್ಕೊಂಡೆ, ಬೇರೆ ರೀತಿ ಪಡ್ಕೋಬೋದಿತ್ತಲ್ಲ ಅಂತ ಮಾದ್ರಿ. ಸೊ ಅದು ಎಲ್ಲ ರೀತಿನೂ ಆಯಾ ಇದರಿಂದ ಯುಗಗಳಿಂದ ಅದೇ ರೀತಿ ಮಾಡ್ಕೊಂಬಂದಿದೆ.